ಸುಗುಣ ಎಲ್ಲಿಗೆ ಹೋಗ್ತೀಯ? ಏ ಎಲ್ಗೂ ಇಲ್ಲ ಕಣಕ್ಕ, ಸುಮ್ಮನೆ ಬಂದೆ. ನಿದ್ದೆನೇ ಬರಲ್ಲ ಮನಕಮನ ಅಂತ ನೋಡಿದೆ, ನಿದ್ದೆನೇ ಬರಲಿಲ್ಲ. ಅದಕ್ಕೆ ನೀನು ನಿಮ್ಮ ಚಪ್ರದಾಗ ಕೂತ್ಕೊಂಡಿರ್ತೀಯನೋ ಅಂತ ಹೇಳಿ ಅದಕ್ಕೆ ಇಲ್ಲಿಗೆ ಬಂದೆ. ಬಾ ಕೂತ್ಕೊ ಬಾ, ತಣ್ಣಗೈತೆ. ನಿದ್ದೆ ಬರಲ್ಲ ಅಲ್ವೇ? ಹಂಗೆ ಆಗ ಪ್ರೆಗ್ನೆಂಟ್ ಇದ್ದಾಗ ಹಂಗೆ ಆಗ ನಿದ್ದೆ ಬರಲ್ಲ. ಅಕ್ಕ ನಿನಗಿಬ್ರು ಗಂಡು ಮಕ್ಕಳಲ್ಲ? ಹಾಂ, ನಿನಗೆ ಗಂಡು ಮಕ್ಕಳು ಇದ್ರಾಗೆ ಏನೇನು ಸಿಮ್ಟಮ್ಸ್ ಇತ್ತಕ್ಕ? ನಿನಗೆ ಏನೇನು ಊಟ ಇಷ್ಟ ಆಗೋದು, ಏನೇನು ತಿನ್ನಬೇಕು ಅನ್ಸೋದು, ನಿನಗೆಲ್ಲ ಹೆಂಗಿದ್ದಕ್ಕ? ನಿನಗೆ ಯಾವ ಥರ ಆಗೋದು ಹೇಳಕ್ಕ? ನಾನೇನಿಲ್ಲಮ್ಮ, ಮಾಮೂಲಿ ಇದ್ದಂಗಿದ್ದೆ. ನಾನೇನು ಅದನ್ನೇ ತಿನ್ಬೇಕು ಇದನ್ನೇ ತಿನ್ಬೇಕು ಅನ್ನೋದೇನಿಲ್ಲ. ಒಟ್ಟಿನಲ್ಲಿ ಮಾಮೂಲಿ ಇದ್ದೆ. ಉಪ್ಪು ಖಾರ ಹುಳಿ ಇಂಥದ್ದೆಲ್ಲ ಜಾಸ್ತಿ ತಿಂತಿದ್ದೆ ಅಷ್ಟೇ. ಹೌದೇನು? ಇಬ್ಬರು ಮಕ್ಕಳು ಗಂಡು ಮಕ್ಳು ಇದ್ರಾಗ ಎಲ್ರಿಗೂ ಹಂಗೆ ಆಗಿತ್ತಾ? ನಿಮ್ಮ ಮಗಳು ಇದ್ರಾಗೆ ಆವಾಗಲೂ ಒಂದೇ ಥರ ಇತ್ತು ಕಣೆ. ನನಗೇನು ಆತ ಅವಾಗೇನು ಗೊತ್ತಾಗ್ತಿರ್ಲಿಲ್ಲ. ಇವಾಗೆಲ್ಲ ಹೇಳ್ತಾರೆ ಹುಳಿ ಉಪ್ಪು ಖಾರ ತಿಂದರೆ ಗಂಡು ಮಕ್ಕಳು, ಸ್ವೀಟ್ ತಿಂದರೆ ಹೆಣ್ಮಕ್ಳು, ಮಕ್ಕ ಎಲ್ಲ ವೈಟಾಗಾದರೆ ಹೆಣ್ಮಕ್ಳು, ಮಕ್ಕ ಎಲ್ಲ ಬ್ಲಾಕ್ 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 ಆದರೆ ಗಂಡು ಮಕ್ಕಳು ಅಂತ ಹೇಳ್ತಾರೆ. ಅದು ಏನೇನ ಕಣೆ ಗೊತ್ತಿಲ್ಲ ಸುಗುಣ, ಸರಿಯಾಗಿ ಅದೇನು ನನಗೂ ಗೊತ್ತಿಲ್ಲ ಕಣೆ. ಒಟ್ಟಿನಲ್ಲಿ ನಾನು ಅವಾಗ ಹೆಂಗಿದ್ದೆ ಅಂದರೆ ಮಾಮೂಲಿ ಥರ, ಮಾಮೂಲಿ ಹೆಂಗಿದ್ದೋ ಹಂಗೆ ಇದ್ದೆ. ನಮಗೇನು ಗೊತ್ತಾಗ್ತಾ ಇರಲಿಲ್ಲ ಅವಾಗ. ಮೈಕೈ ತೀಟೆ ಆಗ್ತಿತ್ತಾ ನನಗೆ? ಒಂದೊಂದ್ಸತಿ ಮೈಕೈ ಎಲ್ಲ ತೀಟೆ ಆಗ್ತೈತೆ. ಮತ್ತು ಕಾಲೆಲ್ಲ ಬಾವು ಬಂದಿತ್ತಾ ನಿಮ್ಮದು? ಇಲ್ಲಮ್ಮ, ಬಾವೇನು ಬಂದಿರಲಿಲ್ಲ, ಕಾಲು ಕೈ ಏನು ಬಾವು ಬಂದಿರಲಿಲ್ಲ, ಏನಿಲ್ಲ. ಒಟ್ಟಿನಲ್ಲಿ ಮಾಮೂಲಿ ಥರನೇ ಇದ್ದೆ ಕಣೆ. ನಾನೇನು ಇಷ್ಟಪಡ್ತಿದ್ದೆ ಅಂದರೆ ಚಿಕನ್ ಮಟನ್ನು ಅಂಥದ್ದೆಲ್ಲ ಜಾಸ್ತಿ ತಿನ್ನಂಗಾಗೋದು. ಜಾಸ್ತಿ ಚಿಕನ್ ಮಟನ್ ತಿಂತಿದ್ದೆ. ನನಗೂ ಹಂಗೆ ಅನಿಸುತ್ತೆ, ಎಲ್ಲ ತಿನ್ನಬೇಕು ಅನಿಸುತ್ತೆ. ಯಪ್ಪ ಉಂಡಂಗೆಲ್ಲ ಊಟ ಮಾಡೋಕ್ಕೆ ಹೊಟ್ಟೆ ಹಸಿವಾಗುತ್ತೆ. ಅಷ್ಟು ಹೊಟ್ಟೆ ಹಸಿತೈತೆ. ನಿಮಗೂ ಹೊಟ್ಟೆ ಹಸಿತಾಯ್ತಾ? ನನಗೂ ಹೊಟ್ಟೆ ಹಸಿಯದಮ್ಮ. ನಾನು ಮಾಮೂಲಿ ಊಟ ಥರ ಮಾಡ್ತಾಯಿದ್ದೆ. ಒಟ್ಟಿನಲ್ಲಿ ಜಾಸ್ತಿ ಉಣ್ತಿದ್ದೆ ಅಷ್ಟೇ. ಹಂಗಾರೆ ನಿಮ್ಮಂಗೆ ಐತಲ್ಲ ನನಗೂ ಹಂಗೆ ಜಾಸ್ತಿ ಹೊಟ್ಟೆ ಹಸಿಯೋದು. ಏನು ಸುಗುಣ ಏನೋ ಮಾತಾಡ್ತೀರ? ಸರಿ, ನೀಲಕ್ಕ ಯಾವ ರೀತಿ ಆಗಿತ್ತು ಕೇಳ್ತೀನಿ. ನನಗಂತೂ ಯಾರಿಗೆ ಯಾವ್ಯಾವ ಥರ ಆಗಿತ್ತು, ನನಗೆ ಯಾವ ಪಾಪ ಆಗ್ಬೋದು ಅಂತ ನನಗೆ ಕುತೂಹಲ. ಅದಕ್ಕೆ ಎಲ್ಲರಿಗೂ ಒಂದೊಂಥರ ಈಗ ಸಿಮ್ಟಮ್ಸ್ ಇರುತ್ತಲ್ಲ, ಅದಕ್ಕೆ ಯಾವ ಥರ ಇದ್ದರೆ ಚೆನ್ನಾಗೆ ಅಂತ ಹೇಳಿ ಅದಕ್ಕೆ ನಾನು ಯಾವ ಥರ ಇದ್ದರೆ ಗಂಡು ಪಾಪ ಆಗುತ್ತೆ, ಯಾವ ಥರ ಇದ್ದರೆ ಹೆಣ್ಣು ಪಾಪ ಆಗುತ್ತೆ ಅಂತ ಹೇಳಿ ಅದಕ್ಕೆ ಎಲ್ಲರನ್ನೂ ಕೇಳ್ತಾ ಇದ್ದೀನಿ. ನನ್ನ ಮಕ್ಕ ವೈಟ್ಗಾಗೈತಾ ಏನು ಬ್ಲಾಕ್ ಆಗೈತಾ? ಬ್ಲಾಕ್ ಆದರೆ ಗಂಡು ಪಾಪು ಅಂತ ಹೇಳ್ತಾರೆ, ವೈಟ್ ಆದರೆ ಹೆಣ್ಣು ಪಾಪು ಅಂತ ಹೇಳ್ತಾರೆ. ಅದೇನೋ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಅಕ್ಕ ನೀನೇ ಹೇಳಕ್ಕ ನೀಲಕ್ಕ, ನಾನು ನೋಡಿದ್ರೆ ನಿನಗೆ ಏನು ಅನಿಸುತ್ತೆ? ನನಗೆ ಯಾವ ಪಾಪ ಆಗುತ್ತೆ ಅನಿಸುತ್ತಕ್ಕ? ಇಲ್ಲೋಳಮ್ಮ, ನಾವು ಯಾವುದೇ ಆಸೆ ಇಕ್ಕಬಾರ್ದು ಮನಸ್ಸಿನಾಗೆ. ಆಸೆ ಇಕ್ಕೊಂಡ್ರೆ ಅದು ಯಾವುದೇ ಕಾರಣಕ್ಕೂ ಆ ಆಸೆ ಬಗೆಯಲ್ಲ. ಯಾವುದನ್ನ ಆಗಲಿ ಒಟ್ಟಿನಲ್ಲಿ ಆರೋಗ್ಯವಾಗಿದ್ದರೆ ಸಾಕಪ್ಪ ಅಂತ ಹೇಳಿ ಅಂದ್ಕೊಂಡಿರು, ಅದು ಎಲ್ಲನ ನೀನು ಅಂದ್ಕೊಂಡಂಗೆ ಆಗುತ್ತೆ. ನೀನು ಅದೇ ಆಗಬೇಕು ಅಂತಂದರೆ ಆಗಲ್ಲ. ಸುಮ್ಮನೆ ಅವರೆಲ್ಲ ಏನು ಮನಸ್ಸನ್ನ ಇಕ್ಕೊಂಬೇಡ. ನಾವು ಯಾವುದು ತಲೆ ಕೆಡಿಸ್ಕೊಂತಿರ್ಲಿಲ್ಲಮ್ಮ. ನಿನಗೆ ಯಾವುದಾಗುತ್ತೆ ಅದು ಹೊಟ್ಟೆಗಳು ನಾವು ಹೆಂಗೆ ಕಂಡಿರ್ತೀವಮ್ಮ ಪರಮಾತ್ಮಗೆ ಗೊತ್ತು ಅಷ್ಟೇನೆ. ಹೊಟ್ಟೆಗಿರೋದು ನಾವು ಹೆಂಗೆ ಕಂಡಿದ್ದೀವಿ, ಕಂಡಿಲ್ಲದೆಲ್ಲ ನಾವು ಅದು ಹೆಂಗೆ ಹೇಳೋಕ್ಕಾಗುತ್ತದ್ದು. ಇವಾಗ ಗಂಡು ಪಾಪು ಆಗುತ್ತೆ ಎಂದರಿಗೆ ಹೆಣ್ಣು ಪಾಪು ಆಗುತ್ತೆ, ಹೆಣ್ಣು ಪಾಪು ಆಗುತ್ತೆ ಎಂದರಿಗೆ ಗಂಡು ಪಾಪು ಆಗುತ್ತೆ. ಹಂಗೆ ಯಾವುದೋ ಒಟ್ಟಿನಲ್ಲಿ ಚೆನ್ನಾಗಿದ್ದರೆ ಸಾಕು ಬಿಡು ಸುಗುಣ. ಅದೇ ಇದೆ ಅಂತ ನೀನು ಯಾಕೆ ಆಸೆ ಇಟ್ಕೊಂಡಿದೀಯ? ಅಲ್ಲ, ನಾನು ಫೋನ್ಗಳಿಗೆಲ್ಲ ನೋಡ್ತೀನ ಅಕ್ಕ, ಅದರಲ್ಲೆಲ್ಲ ತೋರಿಸ್ತಾರ ಈ ಥರ ಸಿಮ್ಟಮ್ಸ್ ಇದ್ದರೆ ಗಂಡು ಪಾಪು, ಈ ಥರ ಇದ್ದರೆ ಹೆಣ್ಣು ಪಾಪು ಅಂತ ಹೇಳ್ತಾ ಇರ್ತಾರ. ಅದನ್ನೆಲ್ಲ ನೋಡ್ತಿದ್ರೆ ನನಗೆ ಯಾವುದಾಗುತ್ತಪ್ಪ ಅನಿಸುತ್ತೆ. ಎಲ್ಲರೂ ಒಂದೊಂಥರ ಹೇಳ್ತಾರ. ಅದಕ್ಕೆ ಇಲ್ಲಿ ಜನಗಳ್ದೆಲ್ಲ ನಿನಗೂ 2 ಗಂಡು ಪಾಪ ಅಲ್ಲ, ನಿನಗೆ ಹೆಂಗೆ ಅನ್ಸುತ್ತೆ? ನಿನಗೆ ಏನು ತಿನ್ಬೇಕು ಅನ್ಸೋದಕ್ಕ? ನನಗೇನೋ ತಿನ್ಬೇಕು ಅನಿಸ್ತಿರ್ಲಿಲ್ಲಮ್ಮ. ನಾವು ಮಾಮೂಲಿ ಇದ್ದಂಗಿದ್ವಿ, ನಾವು ಯಾವ ತಲೆ ಕೆಡಿಸ್ಕೊಂತಿರ್ಲಿಲ್ಲ ಅವಾಗ. ನಾವೇನು ತಲೆ ಕೆಡಿಸ್ಕೊಂತಿರ್ಲಿಲ್ಲ ಕಣಮ್ಮ, ಯಾವ್ದಾನ ಆಗ್ಲೇಳಂತ. ಒಟ್ಟಿನಲ್ಲಿ ಮಕ್ಕಳಾದ್ರೆ ಸಾಕೊಂಬಂಗೆ ಆಯ್ತು ನಮಗೆ. ಏನೇನಿಲ್ಲಮ್ಮ, ಹಿಂಗೆ ಮಾತಾಡ್ತಾ ಇದ್ರ ಯಾತೆ? ರುಕ್ಕ ಕೈ ಕೇಳಿದ್ರೆ ಗೊತ್ತಾಗುತ್ತಾಳೆ. ರುಕ್ಕ ಕೈಗೆ ಯಾಕಂದರೆ ಒಂದು ಹೆಣ್ಣು ಒಂದು ಗಂಡಲ್ಲ ಗೊತ್ತಾಗುತ್ತೆ. ಹೆಣ್ಮಗು ಇದ್ರಾಗೆ ಯಾವ ಥರ ಇತ್ತು, ಗಂಡು ಪಾಪು ಪ್ರೆಗ್ನೆಂಟ್ ಇದ್ದಾಗ ಯಾವ ಥರ ಇತ್ತು ಅಂತ ಹೇಳಿ ಗೊತ್ತಾಗುತ್ತೆ. ಅದೊಂದು ಆಗರ್ಗಾದರೆ ಗೊತ್ತಾಗಿರುತ್ತೆ. ಏನಿಲ್ಲ ಕೈಗಂದರೆ 2 ಗಂಡು ಹುಡುಗರೆಲ್ಲ ಗೊತ್ತಾಗಲ್ಲ. ಬಾರಕ್ಕ ರುಕ್ಕ ಕೈಯ ಹೇಳು, ನಿನಗೆ ಯಾವ ಥರ ಇತ್ತು ನಿನ್ನ ಮಗಂದು ಪ್ರೆಗ್ನೆಂಟ್ ಇದ್ದಾಗ? ಯಾವ ಥರ ಏನು ತಿನ್ನಬೇಕು ಅನ್ಸೋದು? ನೀನು ಯಾವ ಥರ ಇದ್ದೆ? ದಪ್ಪ ಆಗಿದ್ದ, ಸಣ್ಣ ಆಗಿದ್ದ? ನಂಗೆ ಹೆಂಗಾಗೋದು ನಿನಗೆ? ನಮಗೆ ಇಬ್ಬರೊಳಗೂ ಒಂದೇ ಥರ ಇತ್ತಮ್ಮ. ನಾನು ಯಾಕೆ ತಿಂತಿದ್ದೆ ಅಂದರೆ ಬರೀ ಉಪ್ಪು ಖಾರ ಹುಳಿ ಜಾಸ್ತಿನ ಇಂಥ ತಿಂತಿದ್ದೆ. ನನ್ನ ಮಗಳಿದ್ರಾಗೂ ನಾನು ಬರೀ ಅದನ್ನು ತಿಂದಿದ್ದೆ. ನಾನೇನು ಆತು ಇವಾಗ ಬಟ್ಟು ಸ್ವೀಟು ಇಂಥವೆಲ್ಲನ ಯಾವತ್ತೂ ಇಷ್ಟಪಟ್ಟಿರಲಿಲ್ಲಮ್ಮ. ಯಾಕೆ ಸುಳ್ಳು ಹೇಳಬೇಕು? ನಾನೇನು ಯಾವತ್ತೂ ಇಂಥದ್ದು ಬೇಕು ಅಂತ ಬಾಗಿಸ್ಕೊಂಡು ತಿಂದಾಳಲ್ಲ, ಏನಿಲ್ಲ. ನನ್ನ ಮಗಳಿದ್ರಾಗ ಮಾತ್ರ ಹಳಸ್ನೇನು ತಿಂಬಂಗಾಗಿತ್ತು. ಹಳಸ್ನೇನು ಬರ್ತಾವಲ್ಲ ಅದನ್ನ ತಿಂಬಂಗಾಗ್ಬಿಟ್ಟಿತ್ತು. ಹಳಸ್ನೇನು ಜಾಸ್ತಿ ತಿಂಬಂಗಾಗಿತ್ತು. ತಿರ್ಗಿ ನಮ್ಮ ಮಾವಿನ ಹಣ್ಣು ತಿಮ್ಮಂಗಾಗಿತ್ತು. ಮಾವಿನ ಹಣ್ಣು ಅದೆಲ್ಲ ಚೆನ್ನಾಗಿ ತಿಂದಿದ್ದು.
ಮಾವಿನ ಹಣ್ಣಂತೂ ಸಖತ್ತ ತಿಂದಿದ್ದೆ. ಅಯ್ಯೋ ಮಾವಿನ ಹಣ್ಣು ಅವೆಲ್ಲ ಸಖತ್ತು ನಮ್ಮ ಮನೆಯಾಗೆ ಅಲ್ಲಿ ನಮ್ಮ ತವ್ರ ಮನೆಯಾಗ ಇದ್ವ ಅವಾಗ ತಿಂದಿದ್ದೆ. ಸುಗುಣಗಂತೂ ಪಾಪ ಬರೀ ಅದೇ ಐತೆ ತಲೆಯಾಗಿ, ಯಾವುದಾಗುತ್ತೋ ಏನೋ ಯಾವುದಾಗುತ್ತೋ ಏನೋ ಯಾವುದಾಗುತ್ತೋ ಏನೋ ಅಂತ ಹೇಳಿ ಬರೀ ಅದೇ ಐತೆ ತಲೆಯಾಗಿ. ಬಿಡು ಅದನ್ನೆಲ್ಲನ ತಲೆಯಾಗಿ ಇಕ್ಕೆಮ್ಮಕ್ಕೆ ಹೋಗ್ಬೇಡ, ತಲೆಯಿಂದ ತೆಗ್ದಾಕ್ತು ಸುಗುಣ. ತಲೆಯಾಗಿ ಇಕ್ಕೊಂಡ್ರೆ ಸುಮ್ಮನೆ ತಲೆಯ ಹೂಳತ್ರ ಕರಿತಾ ಇರುತ್ತೆ ಅದೇನೇನೆ. ಅದನ್ನು ಮನಸ್ಸಿನಾಗ ಏನು ಇಕ್ಕೆಮ್ಮಕ್ಕೆ ಹೋಗ್ಬೇಡ, ಯಾವುದಾದ್ರೆ ಆದರೆ ಸಾಕಪ್ಪ ಅಂತ ಹೇಳಿ ಆರೋಗ್ಯವಾಗಿದ್ದರೆ ಸಾಕಪ್ಪ ಅಂತ ಹೇಳಿ ದೇವ್ರಿಗೆ ಕೈ ಮುಕ್ಕಾಸ್ತೀನಿ. ಸುಮ್ಮನೆ ಅದನ್ನ ತಲೆ ಕೆಡಿಸ್ಕೊಂಡ್ರೆ ಭಾಳ ತಲೆ ಕೆಡುತ್ತೆ ಕಣೆ. ಅಲ್ಲ ಕೇಳಿದೆ ಅಷ್ಟೇ ನಾಕ, ನಾನೇನು ಅದೇನೇನು ತಲೆ ಕೆಡಿಸ್ಕೊಂಡಿಲ್ಲ. ನನಗೆ ಗಂಡು ಪಾಪು ಆಗಲಿ ಫಸ್ಟ್ನೇದು, ಆಮೇಲೆ ಎರಡನೇದು ಯಾವುದಾದ್ರೂ ಆದರೂ ಪರವಾಗಿಲ್ಲ ಅಂಬೋದು ಒಂದು ಆಸೆ ಅಷ್ಟೇ. ಫಸ್ಟ್ನೇದು ಒಂದು ಗಂಡು ಆಗ್ಬಿಟ್ರೆ ಎರಡನೇದಕ್ಕೆ ಯಾವುದು ಚಿಂತೆ ಇರಲ್ವಲ್ಲ, ಅದಕ್ಕೇ ನಂಗೆ ಅನ್ಕೊಂತೀನಿ ಅಷ್ಟೇ. ಎಲ್ಲರೂ ನನಗೆ ಹಂಗೆ ಹೇಳೋದು ನೋಡ್ತಾರಲ್ಲ. ಆ ಅಜ್ಜಿ ಕೂಕೊಂಡಿತ್ತ ಆ ಬಿರ್ಲಿಂಗಣ್ಣರ ಸುಮಿತ್ರಜ್ಜಿ, ಆ ಸುಮಿತ್ರಜ್ಜಿನೂ ಹಂಗೆ ಎಂತು ನಂತಾಗಿ. ಸುಮಿತ್ರಜ್ಜಿ ನಿನಗೆ ಗಂಡು ಪಾಪನೇ ಕಣಮ್ಮ ಆಗೋದು, ಹೊಟ್ಟೆ ನೋಡು ಜಾಸ್ತಿ ದಪ್ಪನೇ ಇಲ್ಲ, ಆಮೇಲೆ 4 ತಿಂಗಳು ತುಂಬ 5 ತಿಂಗ್ಳಕ್ಕೆ ಬೀಳುತ್ತೆ ಅಂತ ಹೇಳ್ತೀಯ, ಇನ್ನು ಹೊಟ್ಟೆನೇ ಕಾಣಿಸೋದಿಲ್ಲ, ಅಬ್ರಾಗೆ ಇಲ್ಲ ಅಂತ ಹೇಳ್ತಾವ ಅಜ್ಜಿ. ಹೊಟ್ಟೆ ಜಾಸ್ತಿ ದಪ್ಪ ಇದ್ದರೆ ಹೆಣ್ಣು ಪಾಪ ಆಗುತ್ತಂತೆ, ಹೊಟ್ಟೆ ಚಿಕ್ಕಗಿದ್ರೆ ಗಂಡು ಪಾಪ ಆಗುತ್ತಂತೆ. ಇದನ್ನೆಲ್ಲ ಹೇಳ್ತಾರಲ್ಲ ಅಂತ ಕೇಳಿದೆ ಅಷ್ಟೇ. ನಿಮಗೆಲ್ಲ ಯಾವ್ಯಾವ ಥರ ಇತ್ತು ಈಗ ಅನುಭವ ಇರೋನು ಕೇಳ್ತಾರಲ್ಲ, ಅದಕ್ಕೇ ಕೇಳಿದೆ. ಈ ಸುಗುಣ ನಿಮ್ಮ ಅಮ್ಮ ಕರಿತೈತೆ ನೋಡಿ ಯಾಕನ. ಸುಗುಣ ಸುಗುಣ ಸುಗುಣ, ನಿಮ್ಮ ಅಮ್ಮ ಹುಡುಕ್ತಾ ಐತೆ ಕಣೆ ಸುಗುಣ, ಯಾಕಂತ ಕೇಳೋ ಹೋಗು. ಅಯ್ಯೋ ನಮ್ಮಮ್ಮ ಅಂತ ಹಿಂಗೆ ಬಂದು ಕುಕ್ಕಮ್ಮಕ್ಕೆಲ್ಲ ಹಂಗೆ ಬಡ್ಕೊಂತೈತಿ. ತಡಿ ಹೋಗಿ ಬರ್ತೀನಿ, ಯಾಕೆ ಕೇಳೋಕೆ ಬರ್ತೀನಿ. ಯಪ್ಪ ನಮ್ಮಮ್ಮ ಅಲ್ಲಿದ್ದಾಗ ಏನೇನು ಹೇಳಲ್ಲ, ಇತ್ಲ ಬಂದಾಗ ಹೇಳುತ್ತೇನು ಊಟ ಮಾಡೋಕ್ಕೋ ಏನೋ. ಹೋಗಿ ಬರ್ತೀನಿ ತಡಿಯಾಕ, ಬರ್ತೀನಿ. ಯಾಕಮ್ಮ ಅಯ್ಯಪ್ಪ ಎಲ್ಗನ ಹೋದ್ರೆ ಸಾಕು ಹಂಗೆ ಕೊಡ್ತಿರುತ್ತೆ. ಅಯ್ಯ ಶಿವನಿ ಆಗ್ಲೆಲ್ಲ ಕೇಳ್ತಾಳೆ ಕಣೆ. ಅಯ್ಯೋ ಹೋಗತ್ಲಾಗೆ ಅಕ್ಕ ನಿನಗೆ ಹಿಂಗಾಗಿತ್ತೆ ಇದನ್ನು ತಿನ್ನಂಗಾಗಿತ್ತೆ ಅದನ್ನು ತಿನ್ನಂಗಾಗಿತ್ತೆ ಅಂತ ಒಂದು 25 ಸತಿ ಕೇಳಿದ್ಲಮ್ಮ. ನಂಗೇನೆ ಹಂಗಾಗ್ಬೇಕಾಗಿತ್ತು ಹಿಂಗಾಗಬೇಕಾಗಿತ್ತು ನನಗೆ ಅಂತ. ಅಯ್ಯೋ ಯಾಕೆ ಇವತ್ತು ಹೊರಕ್ಕೆ ಬಂದವಳಮ್ಮ, ಯಾಕೆ ಅವನಿಲ್ವೇನ ಗಂಡ, ಅದಕ್ಕೆ ಯಾಕೆ ದುಡ್ಡು ಕಟ್ಟಿದ್ನಂತ ನಮ್ಮ ಪೋಸ್ಟಿಗೆ ಅದು ಬೇರೆ ದುಡ್ಡು ಬರುತ್ತಂತೆ. ಇನ್ನು ಅದು ಬಂದರೆ ಇವಳಿನ್ನ ಹಿಡಿಯೋಕ್ಕಾಗಲ್ಲ. ಅದೇನ ದುಡ್ಡು ಕಟ್ಟಿದ್ನಂತ ಇವನು, ಅದಕ್ಕೆ ಇವಾಗ ಬಿಡಿಸ್ಕೆ ಬರೋಕ್ಕೆ ಹೋಗ್ಯವನಂತೆ. ಬೆಳಗ್ಗೆ ಆಲೆ ಅದನ್ನ ಬಂದು ನಮ್ಮ ಅಯ್ಯಪ್ಪಿತ್ತು ಹೇಳ್ತಿದ್ಲು. ಅಣ್ಣ ಆಲೆ ನಮ್ಮ ಅಯ್ಯಪ್ಪ ದುಡ್ಡು ಬಂದೈತೆ, ನಮ್ಗೆ ಯಾವ ಕಡೆಯಿಂದ ಆದರೂ ದುಡ್ಡು ಬರ್ತವೆ, ಯಾವ ಕಡೆಯಿಂದ ಆದರೂ ದುಡ್ಡು ಕೊಡ್ತವೆ, ನಮಗೆ ದುಡ್ಡಿಗೆ ನಮಗೇನು ಬರ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ಲು. ಸುಮ್ಮನೆ ನಮ್ಮ ಅಯ್ಯಪ್ಪನ ತಕ್ಕಿ ಸುಮ್ಮನೆ ಬಿಲ್ಡಪ್ ಕೊಡ್ತಾಳೆ ಅನ್ಬೇಡ. ನಮ್ಮ ಆಗ್ಲೆಲ್ಲ ಕೇಳ್ತಿ ರೊಕ್ಕ ಕಯ್ಯ ಹಂಗಾಯಿತು ಹಿಂಗಾಯಿತು ಅಂತ ಹೇಳಿ. ನನಗೇನ ಗಂಡು ಹುಡುಗನೇ ಆಗ್ಬೋದು ಅಂತ ಅನ್ನಿಸ್ತೈತಮ್ಮ. ಅಲ್ಲಿ ತೀರಾ ಹೊಟ್ಟೆ ಹಬ್ಬರಕ್ಕಿಲ್ಲ ರೊಕ್ಕ ಕಯ್ಯ, ಅವು ನಾನು ನೀನು ಅಂದ್ಕೊಂಡಂಗೆ ಏನೂ ಆಗಲ್ಲ. ಅದೇನು ಆಗ್ಬೇಕಾ ಅದೇ ಆಗೋದು, ಅದು ಯಾವ ದೇವ್ರು ಸೃಷ್ಟಿ ಮಾಡಿರ್ತಾನೋ ಅದೇ ಕಣಮ್ಮ ಕೊಡೋದು. ನಾನು ನೀನು ಅಂದ್ಕೊಂಡಂಗೆ ಯಾವುದೂ ಆಗಲ್ಲ. ತುಂಬ ಕಷ್ಟ ಇವಾಗ ಜೀವನ. ಅವಳೇನೋ ಅಂತ ತಿಳ್ಕೊಬಿಟ್ಟವಳೆ, ಯಾವ ಕಡೆಯಿಂದ ಆದರೂ ದುಡ್ಡು ಬರುತ್ತೆ ಅಂತ ಹೇಳಿ. ಆ ದುಡ್ಡು ಬರೋದು ಹೆಂಗೆ ಹೋಗುತ್ತೆ ಎಂಬುದು ಗೊತ್ತಾಗಲ್ಲ ಅವಳಿಗೆ. ನಮ್ಮ ಹಂಗೇನೆ ಬಂದು ಬುಲ್ತಾಳೆ ತಿಂತಾಳೆ, ಅವ್ರ ಅಮ್ಮಗೆ ಒಂದಿಟ್ಟು ಬದುಕು ಮಾಡ್ಕೊಡಲ್ಲ ಏನಿಲ್ಲ. ಸುಮ್ಕಿರು. ಅಲ್ಲ ಅವನು ಈಗ ಹೋಗ್ಯವನಂತೆ, ಅದಕ್ಕೆ ಬಂದಿರೋದಿಲ್ಲ ಅಂದ್ರೆ ಗೊತ್ತಿರಲಿಲ್ಲ, ವಾರಕ್ಕೇನು ಮಾಡ್ತಿರ್ಲಿಲ್ಲ. ಗಂಡ ಹೆಂಡತಿ ಇಬ್ಬರು ಯಾವಾಗ್ಲೂ ಒಳಗೆ ಇರೋರು. ಯಾವಾಗಲೂ ಸುಮ್ಮನೆ ಬಾಗ್ಲಿಕ್ಕೊಂಡು ಮನಿಕೆ ಮಾದೀನಿ. ಅವರಮ್ಮ ಎಂತೂ ಸಿಟ್ಟು ಆಗ್ತಿರ್ತಾಳೆ ಕಣೆ ನಿಲ್ಲಮ್ಮ ಹಿಂಗೇನೆ. ಮಂಜಮ್ಮ ಅಂತೂ ಏನೋ ಪ್ರೆಗ್ನೆಂಟ್ ಅಂತ ಹೇಳಿ ಸುಮ್ಮನೆ ಇದ್ದಾಳೆ, ಇಲ್ಲಾಂದರೆ ಇಡೋತ್ತಿಗೆ ಆವಾಗಲ ಗಲಾಟೆ ಮಾಡೋಳು. ಅವಳಿದ್ದಿದ್ದು ಬೇಡ ಒಂದು ಈಡು ಸಹಿಸ್ಕೊಂಬಲ್ಲವು, ಬಂದು ಯಾರನ್ನ ಇದ್ದಾರೆ ಅಂತಂದ್ರೆ ಮಗಳನ್ನೇ ಸಹಿಸ್ಕೊಂಬಲ್ಲ ಅವಳು ಅಂತಾಳವಳು. ನೋಡಿದ್ಯಲ್ಲ ಮಂಜಿ ಅಂತಾಳು ಅಂತ ಹೇಳಿ. ಅಬ್ಬಬ್ಬಬ್ಬ ಸುಮಾರದಾಳಲ್ಲ ಅವಳು, ಮಕ್ಕಳನ್ನೇ ಸೇರಲ್ಲ ಅವಳು. ಹೆಂಗೇನ ಏನೋ ಪ್ರೆಗ್ನೆಂಟ್ ಅಂತ ಹೇಳಿ ಸುಮ್ಮನೆ ಇದ್ದಾಳೆ ಅಷ್ಟೇ, ಇಲ್ಲಾಂದ್ರೆ ಸುಮ್ಮನೆ ಇರ್ತಿರ್ಲಿಲ್ಲ. ಬೇರೆ ಮನೆ ಮಾಡ್ಕೊಂಡು ಬೇರೆ ಇರಲೇಳು ಅಂತಾಳೆ ಅವಳೇನು. ಈಗಲೂ ಹಂಗೆ ಅಂತಾಳೆ, ತಿರ್ಗಾ ಇವಳು ಪ್ರೆಗ್ನೆಂಟ್ ಅಂತ ನೆನೆಸ್ಕೊಂಡು ಸುಮ್ಮನೆ ಆಗ್ತಾಳೆ. ನಾವು ನೋಡ್ದಲ್ಲ ಇನ್ಯಾರು ನೋಡ್ಬೇಕು ಅಂತ ಹೇಳಿ ಅರ್ಥ ಮಾಡ್ಕೊಂಡು ಸುಮ್ಮನೆ ಆಗ್ತಾಳೆ. ನೋಡಿದ್ರಲ್ಲ ವೀಕ್ಷಕ, ಈ ಸುಗುಣ ಅಂತ ಎಲ್ಲಾರನ್ನು ಬಂದು ನಿಮ್ಗೆ ಈ ಥರ ಆಗಿತ್ತೆ, ನಿಮ್ಗೆ ಈ ಥರ ಆಗಿತ್ತಾ, ನೀವು ಇದನ್ನು ತಿಂತಿದ್ರಾ, ನೀವೇನು ತಿಂತಿದ್ರಿ ಅಂತ ಹೇಳಿ ಎಲ್ಲ ಸುಮ್ಮನೆ ಕೇಳ್ತಾಳೆ ತಿಂತಾಳೆ. ಯಾರಿಗನ ಆಗ್ಲೇಳು ಯಪ್ಪ 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 ಏನು ಸಿಮೇಗಿಲ್ಲದಾಗೈತೆ ಅನ್ನಂಗೆ ರಾಮ 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 ಕೇಳ್ತಾಳೆ ಬೇಡ. ನೋಡಿದ್ರಲ್ಲ ಹೆಂಗೆ ಕೇಳ್ತಾಳೆ ಅಂತ ಹೇಳಿ. ಅಯ್ಯೋ ಇಂಥರ್ನೆಲ್ಲೆಲ್ಲೂ ನೋಡಲಿಲ್ಲಪ್ಪ ಇಷ್ಟು ಹಿಂಗಿದು ಮಾಡ ಅಂತಾರನ್ನ. ಯಾತೈತೋ ಕೇಳ್ತಾಳೆ ಅವನ್ನೆಲ್ಲ ಯಾರು ನೆನ್ಪಿಕ್ಕೊಂಡಿರ್ತಾರೆ, ಯಾರು ನೆನ್ಪಿಕ್ಕೊಂಡಿರಲ್ಲ.
ಅವಳು ಸುಮ್ಮನೆ ಕೇಳಿದ್ದೆ ಎಲ್ಲಾರನು ನಮ್ಮನ್ನೇ ಅಂತಲ್ಲ ಯಾರನ್ನ ಓಡಾಡೇಳು ನಿಮ್ಗೆ ಈ ಥರ ಆಗಿತ್ತು ನೀವು ಇದನ್ನು ತಿಂತಿದ್ರೆ ಹೆಂಗಾಗಿತ್ತು ಏನು ಅಂತ ಹೇಳಿ ಎಲ್ಲ ಕೇಳ್ತಾಳೆ, ಎಲ್ಲ ವಿಚಾರಣೆ ಮಾಡ್ತಾಳೆ. ನೋಡ್ತಾ ಇರ್ರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.